ಅಸ್ಸಲಾಮು ಅಲೈಕುಂ. ಇಂದು ದಿನಾಂಕ 04/07/2025 ಶುಕ್ರವಾರ ಮಧ್ಯಾಹ್ನ ಜುಮ್ಮಾ ನಮಾಜಿನ ನಂತರ ಲಿಂಗಸುಗೂರಿನ ಗಡಿಯಾರ ವೃತ್ತದಲ್ಲಿ ಮುಸ್ಲಿಂ ಬಂಧವರಿಂದ ವಕ್ಫ್ ಅಮೆಂಡ್ಮೆಂಟ್ ಕಾನೂನು ತಿದ್ದುಪಡಿ ವಿರೋಧಿಸಿ ರಾಜ್ಯಾದ್ಯಂತ ಮಾನವ ಸರಪಳಿ ನಿರ್ಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜನಾಬ್ ಮುಫ್ತಿ ಸೈಯದ್ ಯುನುಸ್ ಸಾಬ್ ಖಾಸ್ಮಿ, ಜಿಲ್ಲಾಧ್ಯಕ್ಷರು ಜಮಾತೆ ಉಲಮಾ ರಾಯಚೂರು ಇವರು, ವಕ್ಫ್ ಆಸ್ತಿಯು ನಮ್ಮ ಪೂರ್ವಜರು ನಮ್ಮ ಸಮಾಜದ ಹಿತಕ್ಕಾಗಿ ಕೊಟ್ಟಿರುವರು. ಇದು ನಮ್ಮ ಸ್ವತ್ತು. ಇದನ್ನು ಬಡ ಕುಟುಂಬದವರಿಗೆ ಹಾಗೂ ಮುಸ್ಲಿಂ ಸಮಾಜದ ಹಿತಕ್ಕಾಗಿ ಮಾಡಿರುವಂತದ್ದು. ವಕ್ಫ್ ಅಮೆಂಡ್ಮೆಂಟ್ ಕಾನೂನು ತಿದ್ದುಪಡಿ ನಾವು ಬೇಡಿದ್ದಲ್ಲ, ಇದನ್ನು ನಮ್ಮ ಮೇಲೆ ಬಲವಂತವಾಗಿ ಹಾಕುತ್ತಿದ್ದಾರೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಜನಾಬ್ ಜಹೀರುದ್ದೀನ್ ಗೌಸ್, ಮಾಜಿ ಅಧ್ಯಕ್ಷರು ಜಮಾತೆ ಇಸ್ಲಾಮಿ ಹಿಂದ್ ಲಿಂಗಸುಗೂರು ಮಾತನಾಡಿ, ವಕ್ಫ್ ಅಮೆಂಡ್ಮೆಂಟ್ ಕಾನೂನು ತಿದ್ದುಪಡಿ ಕಾನೂನು ಬಾಹಿರ, ಸಂವಿಧಾನ ವಿರೋಧಿ, ಮುಸ್ಲಿಮರ ಆಸ್ತಿ ಕಬರಸ್ತಾನ, ದರ್ಗಾ, ಮಸೀದಿ, ಮದ್ರಸಾ, ಆಶೀರ್ಖಾನ ಎಲ್ಲವೂ ಮುಸ್ಲಿಂ ಆಸ್ತಿ. ಇದು ದಾನ ಮಾಡಿರುವಂತಹ ಆಸ್ತಿ. ಕೇಂದ್ರ ಸರ್ಕಾರವು ಇದರ ಮೇಲೆ ಕಣ್ಣಿಟ್ಟಿದ್ದು, ಇದನ್ನು ನಾವು ಖಂಡಿಸುತ್ತೇವೆ. ಇಡೀ ಮುಸ್ಲಿಂ ಸಮುದಾಯ ರಾಜ್ಯಾದ್ಯಂತ ಹಾಗೂ ರಾಷ್ಟ್ರಾದ್ಯಂತ ಇದನ್ನು ಖಂಡಿಸುತ್ತೇವೆ. ಇದು ನಮ್ಮ ಹಕ್ಕು, ನಾವು ಇದನ್ನು ಬಿಟ್ಟುಕೊಡುವುದಿಲ್ಲ. ಮಾನ್ಯ ರಾಷ್ಟ್ರಪತಿಯವರು ಈ ಮಸೂದೆಯನ್ನು ಹಿಂಪಡೆಯಬೇಕೆಂದು ಸುಪ್ರೀಂ ಕೋರ್ಟ್ನಲ್ಲಿ ನಾವು ದಾವೆಯನ್ನು ಹೂಡಿದ್ದೇವೆ. ಅದಕ್ಕೆ ನ್ಯಾಯ ದೊರಕುತ್ತದೆ ಎಂಬ ಆಶಾಭಾವನೆ ಇದೆ. ವಕ್ಫ್ ಕಾಯ್ದೆ 2025 ಕಾನೂನು ಬಾಹಿರ, ಇದನ್ನು ನಾವು ವಿರೋಧಿಸುತ್ತೇವೆ. ಈ ಸಂದರ್ಭದಲ್ಲಿ ಜನಾಬ್ ಖಾದರ್ ಬಾಷಾ, ಮಾಜಿ ಅಧ್ಯಕ್ಷರು ಪುರಸಭೆ, ಅನೀಸ್ ಪಾಷಾ, ಬಾಬಾ ಖಾದಿ, ಅಬ್ದುಲ್ ಖಯ್ಯೂಮ್, ನೂರಾರು ಮುಸ್ಲಿಂ ಬಂಧವರು ಸೇರಿದರು. इत्तेहाद की तरफ से इस ह्यूमन चेन को, इंसानी जंजीर को कामयाब बनाने के लिए मिलजुल कर सबने हमारा साथ दिया और हुकूमत तक हमारी आवाज़ पहुंचाने के लिए हम सब यहाँ जमा हैं कि जो वक्फ एक्ट 2025 बनकर आज जो सुप्रीम कोर्ट में चल रहा है, हम उस कानून के बिल्कुल खिलाफ में हैं. फैसला जो भी आए, मुसलमान हम इसके लिए तैयार पहले से नहीं थे, ना हमारी दरख्वास्त थी, ना मुतालबा था. इस कानून को मुसलमानों के जो खिलाफ में थोपा गया है और मुसलमानों को बर्बाद करने, उनकी प्रॉपर्टियों को छीनने और उनकी मसाजिद, दरगाहों, खानकाहों को बर्बाद करने के लिए ये कानून लाया गया है. लिहाजा मैं हुकूमत हिंद से गुजारिश करता हूँ और सदर जमहूरिया से गुजारिश करता हूँ कि इस कानून को जो है वापस ले और मुसलमानों को हिंदुस्तान में जीने का, खुले आम आज़ादी के साथ जीने का हक हमें हासिल करें. इसी के साथ मैं अपनी बात को ख़त्म करते हुए नारा लगाऊंगा, हिंदुस्तान जिंदाबाद, हिंदुस्तान जिंदाबाद. ಬೋರ್ಡ್ ಇವರ ವತಿಯಿಂದ ಇಡೀ ಕರ್ನಾಟಕಾದ್ಯಂತ ಹಮ್ಮಿಕೊಂಡಿರುವ 2025 ವಕ್ಫ್ ಆ್ಯಕ್ಟ್ ಇದನ್ನು ಸಮಸ್ತ ಮುಸ್ಲಿಂ ಬಾಂಧವರು ಇಡೀ ರಾಜ್ಯಾದ್ಯಂತ ವಿರೋಧಿಸುತ್ತಿದ್ದಾರೆ. ಇದು ವಕ್ಫ್ ಕಾನೂನು ಬಾಹಿರ, ಇದು ಸಂವಿಧಾನದ ವಿರೋಧಿ ಧೋರಣೆಯಾಗಿದೆ. ಸಂವಿಧಾನದ ಆರ್ಟಿಕಲ್ 15, 16 ಮತ್ತು 25, 29 ಇದರ ವಿರೋಧಿಯಾಗಿದೆ. ಇದನ್ನು ಸಮಸ್ತವರು ನಾವು ಇದನ್ನು ವಿರೋಧ ಮಾಡುತ್ತೇವೆ. ಮುಸ್ಲಿಮರ ಆಸ್ತಿ, ಅದು ಕಬ್ರಸ್ತಾನ್, ಈದ್ಗಾ ಹಾಗೂ ದರ್ಗಾಯೆ, ಆಶೀರ್ಖಾನ ಇವೆಲ್ಲವೂ ಮುಸ್ಲಿಂ ಪ್ರಾಪರ್ಟಿ. ಇದು ದಾನ ಕೊಟ್ಟಿರ್ತಕ್ಕಂಥ ಪ್ರಾಪರ್ಟಿ. ಇದರ ಮೇಲೆ ಕೇಂದ್ರ ಸರ್ಕಾರ ಕಣ್ಣಿಟ್ಟಿದ್ದು ಇದನ್ನು ನಾವು ಖಂಡಿಸುತ್ತೇವೆ. ಇಡೀ ಮುಸ್ಲಿಂ ಸಮುದಾಯ ಇಡೀ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಇದು ನಮ್ಮ ಏನು ಹಕ್ಕಿದೆ, ಇದನ್ನು ನಾವು ಪಡ್ಕೊಳ್ತೇವೆ. ಮಾನ್ಯ ರಾಷ್ಟ್ರಪತಿಗಳು ಈ ಒಂದು ಮಸೂದೆಯನ್ನು ವಾಪಸ್ ಪಡೆಯಬೇಕು ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಏನು ದಾವೆ ಹೂಡಿದ್ದೇವೆ, ಆ ದಾವೆ ಮುಖಾಂತರ ನಮಗೆ ನ್ಯಾಯ ಸಿಗುತ್ತದೆ ಎಂದು ನಾವು ಆಶಾಭಾವನೆ ಇದೆ. ಆ ನಿಟ್ಟಿನಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರು ಈ ಒಂದು ವಕ್ಫ್ ಕಾಯ್ದೆ 2025 ನಾವು ವಿರೋಧ ಮಾಡುತ್ತೇವೆ. ಇದು ಸಮಸ್ತ ಮುಸ್ಲಿಮರ ಪರವಾಗಿ ಮುಸ್ಲಿಂ ಪರ್ಸನಲ್ ಬೋರ್ಡನ್ನು ಹಮ್ಮಿಕೊಂಡಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.